ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್, ಪತ್ನಿ ಮನೆಯಲ್ಲಿ ರೆಸ್ಟ್. ಹೊಸಕೇರಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ದಾಸನ ವಾಸ. ಪತ್ನಿ ಮನೆಯಲ್ಲೇ ದರ್ಶನ್ಗೆ ಇನ್ನು ಮುಂದೆ ಫಿಸಿಯೋಥೆರಪಿಯನ್ನ ಮಾಡಲಾಗುತ್ತಂತೆ. ಸರ್ಜರಿಗೋಸ್ಕರ ಮಧ್ಯಂತರ ಬೇಲನ್ನ ಕೊಡಲಾಗಿತ್ತು. ರೆಗ್ಯುಲರ್ ಬೇಲ್ ಆದ್ಮೇಲೆ ಆ ಸರ್ಜರಿ ಅನ್ನುವಂಥ ಮಾತೇ ರೂಲ್ಡ್ ಔಟ್ ಆಗೋಗಿದೆ. ಯಾವ ಸರ್ಜರಿನೂ ಇಲ್ಲ, ಏನಿಲ್ಲ. ಈಗ ಸೀದಾ ಮನೆಯಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿದ್ದಾರೆ ದರ್ಶನ್. ಮನೆಯಲ್ಲೇ ಇನ್ನು ಮುಂದೆ ಫಿಸಿಯೋಥೆರಪಿ ಅಂತೆ. ಬಿಜಿಎಸ್ ಆಸ್ಪತ್ರೆಯವರು ಅದ್ಯಾವ ಮ್ಯಾಜಿಕ್ ಮಾಡಿದ್ರು, ಅದ್ಯಾವ ಮಿರಾಕಲ್ ಆಯ್ತೋ ಗೊತ್ತಿಲ್ಲ. ಆ ವೈದ್ಯರ ಕೈಗುಣನ ಏನೋ ಗೊತ್ತಿಲ್ಲ. ಮ್ಯಾಜಿಕ್ ಮಾಡಿದ್ದು ಮಿರಾಕಲ್ ಆಗಿದ್ದು. ಬಿಕಾಸ್ L5S1 ಸಮಸ್ಯೆ ನಾವು ನಿಮಗೆ ಈ ಹಿಂದೆನೂ ಕೂಡ ಕೆಲವರನ್ನ ಮಾತನಾಡಿಸಿದಾಗ, ಸರ್ಜನ್ಗಳನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಸರ್ಜರಿ ಆಗಬೇಕಾಗತ್ತೆ ಅಂತ. ಇನ್ನು ಬಳ್ಳಾರಿ ವೈದ್ಯರು ಕೊಟ್ಟಂಥ ರಿಪೋರ್ಟು ಕೂಡ ಅದೇ, ಸರ್ಜರಿ ಆಗಬೇಕು ಅಂತ. ಆದರೆ ಆಗಿದ್ದೇನೋ ಬರೀ ಫಿಸಿಯೋಥೆರಪಿ ಅಷ್ಟೇ, ಸರ್ಜರಿ ಇಲ್ಲ. ಎಲ್ಲವೂ ಕೂಡ ಗುಣಮುಖ ಆದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ಬಿಜಿಎಸ್ ಆಸ್ಪತ್ರೆಯ, ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರ ಕೈಗುಣ ಮತ್ತೆ ಮಿರಾಕಲ್ಲು, ಮ್ಯಾಜಿಕ್ ಎಲ್ಲ ಏನೇನಾಯ್ತೋ ಏನೋ ಅಂತ. ದರ್ಶನ್ ಬೇಲ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಕ್ಕೆ ಹಾಕಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬೇಲ್ ರದ್ದನ್ನ ಮಾಡಿಸ್ಲಿಕ್ಕೆ ಚುರುಕಾಗಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇರುವಂಥದ್ದು. ಆಗ್ತಾರ ಇಲ್ವ ನೋಡಬೇಕು. ಯಾಕೆಂದ್ರೆ ಮಧ್ಯಂತರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಆಗ್ತಾರೆ ನಾಳೆ ಅಲ್ಲ ನಾಡಿದ್ದು ಅದು ಇದು ಅಂತ ಮಾಡ್ಕೊಂಬಂದು ಹಾಕ್ಲೇ ಇಲ್ಲ ಅವರು ಕೊನೆವರೆಗೂ. ರೆಗ್ಯುಲರ್ ಬೇಲೆ ಆಗೋಯ್ತು. ಸೊ ಹೀಗಾಗಿ ಈಗೇನಾದ್ರೂ ಕೊಕ್ಕೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರಾ? ಪೊಲೀಸ್ ಕಮಿಷನರ್ ಜೊತೆ ACP ಚಂದನ್ ಚರ್ಚೆಯನ್ನ ಮಾಡಿದ್ದಾರಂತೆ. ಕಾನೂನು ತಜ್ಞರ ಜೊತೆಯೂ ಕೂಡ ಚಂದನ್ ಸಮಾಲೋಚನೆಯನ್ನ ಮಾಡಿದ್ದಾರೆ ACP ಅವರೇ. ಈ ದರ್ಶನ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಸೇರಿದಂತೆ ಟೋಟಲಿ 17 ಜನರನ್ನ ಕೂಡ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಆ ತನಿಖೆಯ ಪ್ರಮುಖ ಪಾತ್ರವನ್ನ ವಹಿಸಿದಂಥವರು ACP ಚಂದನ್ ಅವರು ಪೊಲೀಸ್ ಕಮಿಷನರ್ ಜೊತೆ ಚರ್ಚೆಯನ್ನ ಮಾಡಿದಾರಂತೆ. ಯಾವ ಅಂಶಗಳ ಮೇಲೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಎಂಬ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಇಂದು ಮತ್ತೊಮ್ಮೆ AG ಶಶಿಕರಣ್ ಶೆಟ್ಟಿ ಅವರ ಜೊತೆನೂ ಕೂಡ ಸಮಾಲೋಚನೆ ಮಾಡಲಾಗಿದೆ. ಗೃಹ ಇಲಾಖೆಗೆ ಈಗಾಗಲೇ ಪೊಲೀಸರಿಂದ ಮನವಿಯನ್ನ ಮಾಡಲಾಗಿದೆ. ಗೃಹ ಇಲಾಖೆ ಒಪ್ಪಿದಾಕ್ಷಣ ದರ್ಶನ್ ವಿರುದ್ಧ ಬೇಲ್ಗೆ ಅಂದ್ರೆ ಏನ್ ಬೇಲ್ ಕೊಡಲಾಗಿದೆ ಅದರ ವಿರುದ್ಧ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಇವರು ಹಾಕಿದ ಮೇಲೆನೆ ಗ್ಯಾರಂಟಿ, ಅಲ್ಲಿವರೆಗೂ ಏನ್ ಗ್ಯಾರಂಟಿ ಇಲ್ಲ. ಹಾಕಿದ ಮೇಲೆ ಹಾಕಿದಾರಪ್ಪ ಪೊಲೀಸರು ಅಂತ ಹೇಳ್ಬೋದು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಮಧ್ಯಂತರ ಬೇಲ್ ಆಗಿತ್ತು ಫಸ್ಟು, ಅದಾದ್ಮೇಲೆ ಈಗ ರೆಗ್ಯುಲರ್ ಬೇಲ್ ಆಗಿದೆ. ದರ್ಶನ್ ಡಿಸ್ಚಾರ್ಜ್ ಆಗಿ ಅವರ ಪತ್ನಿಯ ನಿವಾಸದಲ್ಲೂ ಕೂಡ ಇದ್ದಾರೆ. ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಸಲ್ಲಿಸ್ತಾರಾ ಇಲ್ವಾ ಅಂತ? ಈ ಹಿಂದೆನೂ ಮಧ್ಯಂತರ ಜಾಮೀನು ಅರ್ಜಿ ಅಂದ್ರೆ ಜಾಮೀನು ಕೊಟ್ಟಂತ ಸಂದರ್ಭದಲ್ಲೂ ಮೇಲ್ಮನವಿ ಹೋಗ್ತಾರೆ ಅಂತ ಹೇಳ್ಕೊಂಡೇ ಬಂದಿದ್ದಾಯ್ತು, ಬಿಟ್ರೆ ಹೋಗ್ಲೇ ಇಲ್ಲ ಅವರು. ಪೃಥ್ವಿ, ಈಗ ಏನು ದರ್ಶನ್ ಅವರಿಗೆ ಹೈಕೋರ್ಟಿಂದ ಒಂದು ಜಾಮೀನು ಸಿಕ್ಕಿದೆ. ಈ ಒಂದು ಜಾಮೀನನ್ನು ಪ್ರಶ್ನಿಸಿ ಒಂದು ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಒಂದು ಸಿದ್ಧತೆ ಕೂಡ ಆಗಿದೆ. ಮತ್ತು ಇದಕ್ಕೆ ಕಾನೂನು ತಜ್ಞರ ಜೊತೆ ಒಂದು ಸಭೆಯನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಮತ್ತು ಈಗಾಗಲೇ ಇವತ್ತು AG ಶಶಿಕಿರಣ್ ಶೆಟ್ಟಿ ಅವ್ರ ಜೊತೆ ಕೂಡ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿ ನಂತರ ಈ ಒಂದು ಕೇಸ್ ಫೈಲನ್ನು ಗೃಹ ಇಲಾಖೆಗೆ ರವಾನೆ ಮಾಡಿ ಅಲ್ಲಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಅದನ್ನು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇರೋದು. ಈಗಾಗಲೇ ಅದಕ್ಕೆ ಬೇಕಾದಂಥ ಒಂದು ಕಡತಗಳ ತಯಾರಿ ಕೂಡ ಆಗಿದೆ. ಮತ್ತೆ ಏನು ಈ ಹಿಂದೆ ಚಾರ್ಜ್ ಶೀಟ್ ಒಂದು ಟ್ರಾನ್ಸ್ಲೇಷನ್ ಕೂಡ ಆಗಿತ್ತು. ಅಂದ್ರೆ ಮಧ್ಯಂತರ ಜಾಮೀನನ್ನು ಪ್ರಶ್ನೆ ಮಾಡಿ ಹೋಗೋ ಸಂದರ್ಭದಲ್ಲಿ ಇಡೀ ಚಾರ್ಜ್ ಶೀಟ್ ಅನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇಂಗ್ಲಿಷ್ಗೆ ತರ್ಜುಮೆ ಕೂಡ ಮಾಡಿದ್ರು. ಅದೆಲ್ಲ ಕಾರ್ಯ ಪೂರ್ಣ ಆಗಿದೆ. ಆದರೆ ಗೃಹ ಇಲಾಖೆ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕೋದಕ್ಕೆ ಕೂಡ ಮುಂದಾಗಿದ್ದಾರೆ. ಬಹುಶಃ ಮುಂದಿನ ವಾರದಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ಶುರುವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಏನು ರೆಗ್ಯುಲರ್ ಜಾಮೀನು ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ವಲ್ಪ ಹಿನ್ನಡೆ ಕೂಡ ಉಂಟಾಗಿತ್ತು. ಅಂದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಉಲ್ಲೇಖ
ಮಾಡಿ CV ನಾಗೇಶ್ ಅವರು ತಮ್ಮ ಕ್ಲೈಂಟ್ಗೆ ಒಂದು ಬೇಲನ್ನು ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರಿಂದ ಏನು ಆರೋಪಿಗಳ ಪರ ವಕೀಲರು ಯಾವ ರೀತಿ ವಾದ ಮಾಡ್ತಾರೆ ಮತ್ತು ಯಾವೆಲ್ಲ ಅಂಶಗಳನ್ನು ಅಲ್ಲಿ ತೆಗೆದು ಅವರು ವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆಯನ್ನು ಮಾಡಿದ್ದಾರೆ. ಅರೆಸ್ಟ್ ಆಫ್ ಗ್ರೌಂಡ್ಸ್ ಇರ್ಬೋದು, ಮತ್ತು FSL ರಿಪೋರ್ಟ್ಸ್ ಇರ್ಬೋದು, ಮತ್ತು ಶೂ ಬದಲಿಗೆ ಚಪ್ಪಲಿಯನ್ನು ರಿಕವರಿ ಮಾಡಿರೋದಿರ್ಬೋದು, ಮತ್ತು ಸಾಕಷ್ಟು ಟೆಕ್ನಿಕಲ್ಸ್ ಎವಿಡೆನ್ಸ್ ಏನಿದೆ ಅವುಗಳನ್ನು ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಆರೋಪಿಗಳ ಪರ ವಕೀಲರು ವಾದವನ್ನು ಮಾಡ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ಪ್ರತಿ ಕೌಂಟರನ್ನು ಕೊಡಬೇಕು ಮತ್ತು ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗ ತನಿಖಾಧಿಕಾರಿಗಳು ಮತ್ತು ಕಾನೂನು ತಜ್ಞರು ಒಂದು ಚರ್ಚೆಯನ್ನು ಕೂಡ ಮಾಡಿರೋದು. ಈ ಒಂದು ಚರ್ಚೆ ಬಳಿಕ ಹಿರಿಯ ಅಧಿಕಾರಿಗಳು ಮತ್ತು AG ಅವರಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ. ಆ ಬಳಿಕ ಇದನ್ನು ಒಂದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪೃಥ್ವಿ, ರಾಜು, ಇಲ್ಲಿ ಕೇಸ್ ಮೆರಿಟ್ಸ್ ಮೇಲೆ ಮಾತ್ರ ಇವ್ರ ಮೇಲ್ಮನವಿಯನ್ನ ಸಲ್ಲಿಸ್ತಾರಾ ಅಥವಾ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ದಂಥ ರೀಸನ್ ಏನು? ಸರ್ಜರಿ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಆ ಸರ್ಜರಿ ಕೂಡ ಈಗ ಆಗಿಲ್ಲ, ಡಿಸ್ಚಾರ್ಜ್ ಆಗಲಾಗಿದೆ, ಫಿಸಿಯೋಥೆರಪಿ ಮಾತ್ರ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆ ವಿಚಾರನೂ ಕೂಡ ಮೆನ್ಷನ್ ಆಗುವಂಥ ಸಾಧ್ಯತೆ ಇರುತ್ತಾ ಮೇಲ್ಮನವಿಲಿ? ಖಂಡಿತ ಅದು ಕೂಡ ಒಂದು ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮಧ್ಯಂತರ ಜಾಮೀನು ಪಡೆಯುವ ಸಂದರ್ಭದಲ್ಲಿ ದರ್ಶನ್ ಅವರು ಏನು ಬೆನ್ನು ನೋವಿನ ತೀವ್ರತರವಾದ ಬೆನ್ನು ನೋವಿದೆ, ಅದಕ್ಕೆ ಸರ್ಜರಿಯನ್ನು ಮಾಡಿಸಲೇಬೇಕು ಅಂತೇಳಿ ಕೂಡ ಅವರ ಪರ ವಕೀಲರು ಒಂದು ವಾದವನ್ನು ಮಾಡಿದ್ರು. ಆದರೆ ಅದಕ್ಕೋಸ್ಕರ 6 ವಾರಗಳ ಕಾಲ ಒಂದು ಮಧ್ಯಂತರ ಜಾಮೀನು ಕೂಡ ಹೈಕೋರ್ಟ್ ಮಂಜೂರು ಮಾಡಿತ್ತು. ಈಗ 6 ವಾರ ಕಳೆದಿದೆ ಮತ್ತು ಈಗ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಆದರೆ ಸರ್ಜರಿ ಆಗಿರೋ ಬಗ್ಗೆ ಯಾವುದೇ ರೀತಿಯಿಂದ ಮಾಹಿತಿ ಕೂಡ ಇಲ್ಲ. ಯಾಕಂದರೆ ಕಳೆದ ಬಾರಿ ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ದಿನಾಂಕ ನಿಗದಿಯಾಗಿದೆ, ಶೀಘ್ರದಲ್ಲೇ ಒಂದು ಸರ್ಜರಿಯನ್ನು ಕೂಡ ಮಾಡಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಈವರೆಗೆ ಸರ್ಜರಿ ಆಗಿರೋ ಬಗ್ಗೆ ಒಂದು ಆಸ್ಪತ್ರೆಯಿಂದಾಗಲಿ ಅಥವಾ ದರ್ಶನ್ ಅವರ ಕಡೆಯಿಂದಾಗಲಿ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಅದರಿಂದ ಪೊಲೀಸರು ಕೂಡ ಇದ್ರ ಬಗ್ಗೆ ಒಂದು ನಿಖರ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅಂದರೆ ವೈದ್ಯಕೀಯ ವರದಿಗಳನ್ನು ಸಂಗ್ರಹ ಮಾಡಿ ಆನಂತರ ಅದನ್ನು ಕೂಡ ಒಂದು ಏನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೇಲ್ಮೆನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿ ಕೂಡ ಅದನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಈ ರೀತಿ ಅನಾರೋಗ್ಯ ಸಂಬಂಧಪಟ್ಟಂತೆ ಅವರು ತುರ್ತಾಗಿ ಒಂದು ಏನು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಆದರೆ ಅವ್ರು ಕೊಟ್ಟ ಕಾರಣಗಳ ಅನುಸಾರವಾಗಿ ಅವ್ರು ನಡೆದುಕೊಂಡಿಲ್ಲ ಅಂತೇಳಿ ಒಂದು ಅಂಶವನ್ನು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಚಿಕಿತ್ಸೆಗೆ ಅಮೆರಿಕಾಗೆ ಶಿವರಾಜ್ ಕುಮಾರ್ ಪ್ರಯಾಣವನ್ನ ಮಾಡಲಿದ್ದಾರೆ. ಸಂಜೆ 5ಕ್ಕೆ ಮನೆಯಿಂದ ತೆರಳಲಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಚಿಕಿತ್ಸೆಗೋಸ್ಕರ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಇವತ್ತು ಹೋಗಲಿದ್ದಾರೆ ಸಂಜೆ 5 ಗಂಟೆಗೆ. ಶಿವಣ್ಣ ಮನೆಗೆ ಬಂದು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿನಿ ದಿಗ್ಗಜರು. ನಟ ಕಿಚ್ಚ ಸುದೀಪ್, ವಿನೋದ್ ರಾಜ್ ಭೇಟಿಯನ್ನ ಮಾಡಿ ಹಾರೈಸಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಅವರಿದ್ದರು, ಮಾಜಿ ಸಚಿವರಾಗಿರುವಂಥ BC ಪಾಟೀಲ್ ಅವರು ಕೂಡ ಹೋಗಿದ್ರು. ನಟ ನಟಿಯರು, ರಾಜಕಾರಣಿಗಳಿಂದ ಶಿವಣ್ಣನಿಗೆ ಶುಭ ಹಾರೈಸಲಾಗ್ತಾ ಇದೆ. ಬೇಗ ಗುಣಮುಖರಾಗಿ ಬನ್ನಿ ಅಂತ. ಡಿಸೆಂಬರ್ 24ಕ್ಕೆ ಶಿವರಾಜ್ ಕುಮಾರ್ ಅವರಿಗೆ ದೊಡ್ಡ ಸರ್ಜರಿ ಇರುವಂಥದ್ದು. ಇಂದು ರಾತ್ರಿ 8:30ಕ್ಕೆ ವಿಮಾನವನ್ನು ಏರಲಿದ್ದಾರೆ ಶಿವಣ್ಣ ದಂಪತಿ. 1-2 ತಿಂಗಳುಗಳ ಕಾಲ ಅಮೆರಿಕಾದಲ್ಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ವಾಸವನ್ನ ಮಾಡಲಿದ್ದಾರೆ. ನಾವು ಕೂಡ ಹಾರೈಸೋಣ, ಬೇಗ ಗುಣಮುಖ ಆಗಿ ಶಿವರಾಜ್ ಕುಮಾರ್ ಅವರು ಬರಲಿ ವಾಪಸ್ಸು ಅಂತ. 2 ತಿಂಗಳುಗಳ ಕಾಲ ಅಮೆರಿಕಾದಲ್ಲೇ ಇರಲಿದ್ದಾರಂತೆ ಟ್ರೀಟ್ಮೆಂಟ್ಗೋಸ್ಕರ ಶಿವರಾಜ್ ಕುಮಾರ್ ಅವರು. ಮೊನ್ನೆ ತಿರುಪತಿಗೆ ಹೋಗಿ ಮುಡಿಯನ್ನು ಕೊಟ್ಟು ಬಂದಿದ್ರು. ಇಡೀ ಅವರ ಟೀಮ್ನವ್ರು ಹೋಗಿ ಮುಡಿಯನ್ನು ಕೊಟ್ಟು ಬಂದಿದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಎಷ್ಟು ಆಕ್ಟಿವ್ ಆಗಿದ್ರು ಶಿವರಾಜ್ ಕುಮಾರ್ ಅವರು, ಈಗಲೂ ಆಕ್ಟಿವ್ ಆಗೇ ಇರುವಂಥದ್ದು. ಆದರೆ ಒಂದು ಟ್ರೀಟ್ಮೆಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಆತಂಕ ಅನ್ನುವಂಥದ್ದು ಕೂಡ ಇರುತ್ತೆ. ಅವರ ಅಭಿಮಾನಿಗಳಲ್ಲೂ ಕೂಡ ಆತಂಕ ಇದ್ದೇ ಇರುತ್ತೆ. ಬಟ್ ಶಿವಣ್ಣ ಅವರು ಹೇಳ್ತಾ ಇದ್ರು, ಏನೂ ಆಗಿಲ್ಲ, ಬೇಗ ಗುಣಮುಖ ಆಗಿ ವಾಪಸ್ ಬರ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡ್ತಾನೆ ಇದ್ದಾರೆ. ಇನ್ನು ಇವತ್ತು ಅವರು ಅಮೆರಿಕಕ್ಕೆ ತೆರಳಲಿರುವಂಥ ಒಂದು ಕಾರಣಕ್ಕೋಸ್ಕರ ಇನ್ನೊಂದು 2 ತಿಂಗಳು ಬರೋದಿಲ್ಲ ಶಿವಣ್ಣ. ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಸಿನಿ ದಿಗ್ಗಜರೆಲ್ಲ ಹೋಗ್ಬಿಟ್ಟು ಶಿವರಾಜ್ ಕುಮಾರ್ ಅವರ ಹತ್ರ ಮಾತನಾಡ್ತಾ ಅವರಿಗೆ ಶುಭ ಹಾರೈಸ್ತಾ ಒಳ್ಳೆಯದಾಗಲಿ ಶಿವಣ್ಣ ಅಂತ ವಿಶ್ ಮಾಡ್ತಾ ಬರ್ತಾ ಇದ್ದಾರೆ. ಆ ದೃಶ್ಯಾವಳಿನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕಿಚ್ಚ ಸುದೀಪ್, BC ಪಾಟೀಲ್ ಅವರು ಸೇರಿದಂತೆ ಸಾಕಷ್ಟು ಜನ ಹೋಗಿ ವಿಶ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತೀಶ್, ಸಹಜವಾಗಿ ಶಿವಣ್ಣ ಒಂದು ಆಪರೇಷನ್ಗೆ ಹೋಗ್ತಾ ಇದ್ದಾರೆ ಅಮೆರಿಕಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಎಲ್ರಿಗೂ ಕೂಡ. ಇನ್ನು ಇವತ್ತು ಸಂಜೆ ಹೋಗ್ತಾ ಇದ್ದಾರೆ 5 ಗಂಟೆಗೆ. ಯಾರೆಲ್ಲ ಶಿವರಾಜ್ ಕುಮಾರ್ ಜೊತೆ ಹೋಗಲಿದ್ದಾರೆ ಮತ್ತೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಕುಮಾರ್ ಅವರು ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ಏನಾಗ್ತಾ ಇದೆ ಅವ್ರ ಮನೇಲಿ ಇವಾಗ? ಎಸ್ ಪೃಥ್ವಿ, ಸದ್ಯಕ್ಕೆ ಶಿವರಾಜ್ ಕುಮಾರ್ ಅವರು ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾರೆ. ಏನು ಡಿಸೆಂಬರ್ 24ಕ್ಕೆ ಅವರಿಗೆ ಮೂತ್ರಕೋಶದ ಒಂದು ಸರ್ಜರಿ ಇದೆ. ಸೊ ಅಲ್ಲಿಗೋಸ್ಕರ ಈಗ ಬೆಂಗಳೂರಿನಿಂದ
ಅಮೆರಿಕಕ್ಕೆ ತೆರಳಕ್ಕೆ ಸಜ್ಜಾಗ್ತಿದ್ದಾರೆ. ಇವತ್ತು ರಾತ್ರಿ 10:30ಕ್ಕೆ ಇರುವಂತಹ ಒಂದು ವಿಮಾನದ ಮುಖಾಂತರ ಬೆಂಗಳೂರಿನಿಂದ ನೇರವಾಗಿ ಅಮೆರಿಕಕ್ಕೆ ಅವರು ಹೋಗ್ತಿದ್ದಾರೆ. ಸೊ ಇನ್ನು ಶಿವಣ್ಣನಿಗೆ ಒಂದು ಅನಾರೋಗ್ಯ ಅನ್ನುವಂಥ ವಿಚಾರ ಅವರ ಕಳೆದ ಒಂದು 2 ತಿಂಗಳ ಹಿಂದೆ ಅಷ್ಟೇ ಗೊತ್ತಾಯಿತು. ಅದಾದ ನಂತರ ಬಹುತೇಕ ನಟ ನಟಿಯರಿರ್ಬೋದು, ನಿರ್ಮಾಪಕರಿರ್ಬೋದು, ಇಂಡಸ್ಟ್ರಿಯ ಸಾಕಷ್ಟು ಜನ ಹೋಗಿ ಅವರನ್ನು ಮಾತಾಡಿಸಿದ್ರು. ಅದರ ಜೊತೆಗೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ರು. ಆದರೆ ಇವತ್ತು ಅವರು ಅಮೆರಿಕಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣದಿಂದ ಅವರ ಮನೆಗೆ ಹೋಗಿ ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ, ನೀವು ಆರೋಗ್ಯವಾಗಿದ್ದೀರಾ, ಆರಾಮಾಗಿ ಹೋಗಿ ನೀವು ಮತ್ತೆ ವಾಪಸ್ ಬೆಂಗಳೂರಿಗೆ ಬೇಗ ಬರ್ತೀರಾ ಗುಣಮುಖರಾಗಿ ಅನ್ನುವಂಥ ಧೈರ್ಯವನ್ನು ತುಂಬುತ್ತಿದ್ದಾರೆ. ಇನ್ನು ಶಿವಣ್ಣ ಹಾಗೆ ಹೇಗಿದ್ರು ಇವಾಗಲೂ ಅದೇ ಥರ ಇದ್ದಾರೆ. ಇನ್ನು ಶಿವಣ್ಣ ಯಾವತ್ತಿದ್ರೂ ಕೂಡ ಎನರ್ಜಿಗೆ ಫೇಮಸ್ ಆದಂಥ ವ್ಯಕ್ತಿ, ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ, ಖುಷಿಯಾಗಿರ್ತಾರೆ. ಸೊ ಇದ್ರ ಜೊತೆಗೆ ಅವರು ಕೂಡ ಒಂದು TV ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಿದ್ರು. ಇಷ್ಟೆಲ್ಲ ಅನಾರೋಗ್ಯ ಇದ್ರೂ ಕೂಡ ಅವರ ಶೂಟಿಂಗ್ ಇರ್ಬೋದು, ಸಿನಿಮಾದ ಪ್ರಮೋಷನ್ ಇರ್ಬೋದು, ಎಲ್ಲ ಆಕ್ಟಿವಿಟೀಸಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಸೊ ಇವತ್ತಿನಿಂದ ಇನ್ನು 2 ತಿಂಗಳ ಕಾಲ ಶಿವಣ್ಣ ಸದ್ಯಕ್ಕೆ ಅವರ ಆರೋಗ್ಯದ ಕಡೆ ಗಮನ ಕೊಡ್ತಾರೆ. ಒಂದು ಅಮೆರಿಕದಲ್ಲಿ ಒಂದು ಚಿಕಿತ್ಸೆ ಆದ ನಂತರ ಅವರು ಸಂಪೂರ್ಣವಾಗಿ ಒಂದು 2 ತಿಂಗಳ ಕಾಲ ರೆಸ್ಟ್ ಮಾಡಿ ಅದಾದ ನಂತರ ಇಂಡಸ್ಟ್ರಿ ಕಡೆಗೆ ಮತ್ತೆ ಬರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಸಾಕಷ್ಟು ಗಣ್ಯರು, ಚಿತ್ರರಂಗದ ಗಣ್ಯರು ಹೋಗಿ ಅವ್ರನ್ನ ಮಾತಾಡಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಅವರ ಜೊತೆಯಲ್ಲಿ ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಇರ್ಬೋದು, ಮಗಳು ನಿವೇದಿತಾ, ದೊಡ್ಡ ಮಗಳು ಹಾಗೂ ಅವರ ಅಳಿಯ ಕೂಡ ವೈದ್ಯರಾಗಿರೋ ಕಾರಣ ಅವರು ಕೂಡ ಹೋಗ್ತಾರೆ. ಅವರ ಮಾವನ ಒಂದು ಆರೋಗ್ಯದ ದೃಷ್ಟಿಯಿಂದ ಇಡೀ ಫ್ಯಾಮಿಲಿ ಈಗ ಅಮೆರಿಕಕ್ಕೆ ಹೋಗ್ತಾ ಇರುವಂಥದ್ದು. ಪೃಥ್ವಿ, ಸಹಜವಾಗಿ ಸತೀಶ್, ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಅವರ ಅಭಿಮಾನಿಗಳಲ್ಲೂ ಕೂಡ ಆತಂಕ ಇದ್ದೇ ಇರುತ್ತೆ. ಅಭಿಮಾನಿಗಳು ಕೂಡ ಏನಾದರೂ ಬರ್ತಾ ಇದ್ದಾರಾ? ಶಿವರಾಜ್ ಕುಮಾರ್ ಅವರು ಅವರನ್ನು ಏನಾದರೂ ಮಾತನಾಡಿಸುವಂಥ ಪ್ರಯತ್ನ ಪಟ್ಟರ, ಅಥವಾ ಅಭಿಮಾನಿಗಳಿಗೇನೆ ಒಂದು ಮೆಸೇಜ್ ಪಾಸ್ ಮಾಡುವಂಥ ಸಾಧ್ಯತೆ ಇದೆಯಾ ಹೋಗ್ಲಿಕ್ಕೂ ಮುಂಚೆ? ಖಂಡಿತವಾಗ್ಲೂ ಪೃಥ್ವಿ, ಶಿವಣ್ಣ ಅವರು ಅಭಿಮಾನಿಗಳಂದ್ರೆ ಹೇಗಿರ್ತಾರೆ ಅಂತದ್ದು ಎಲ್ರಿಗೂ ಗೊತ್ತು. ಕೋಪ ಬಂದಾಗ ಬೈತಾರೆ, ಪ್ರೀತಿ ಇದ್ದಾಗ ಮುದ್ದಾಡ್ತಾರೆ. ಅದೇ ರೀತಿಯಾಗಿ ಇವಾಗ ಶಿವಣ್ಣನಿಗೆ ಅನಾರೋಗ್ಯ ಇದೆ, ಯಾರು ಈ ಥರದ ಮನೆ ಹತ್ರ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಭಿಮಾನಿಗಳಿಗೆ ಹೇಳ್ಕೊಂಡು ಯಾರು ಕೂಡ ಅವ್ರ ಮನೆ ಬಳಿ ಬರ್ತಾ ಇಲ್ಲ. ಆದರೆ ಅವರ ಆರೋಗ್ಯವಾಗಿರಲಿ, ಅಮೆರಿಕಕ್ಕೆ ಹೋಗಿ ಚಿಕಿತ್ಸೆ ಪಡೆದು ಆರೋಗ್ಯವಾಗಿ ವಾಪಸ್ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಶಿವಣ್ಣನ ಆರೈಕೆಗಾಗಿ, ಶಿವಣ್ಣನ ಆರೋಗ್ಯಕ್ಕಾಗಿ ಎಲ್ಲರೂ ಕೂಡ ಒಂದು ಪೂಜೆಯನ್ನು ಮಾಡುವ ನಿಟ್ಟಿನಲ್ಲಿ ಶಿವಣ್ಣನಿಗೆ ಹಾರೈಸ್ತಿದ್ದಾರೆ. ಆದರೆ ಶಿವಣ್ಣನಿಗೆ ಯಾರು ಕೂಡ ಮನೆ ಬಳಿಯಾಗಿ, ಯಾಕಂದರೆ ಸದ್ಯಕ್ಕೆ ಶಿವಣ್ಣ ರೆಸ್ಟಲ್ಲಿರೋದ್ರಿಂದ ಅವರು ಬಂದು ನಿಲ್ಲೋದು, ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಸೂಚನೆ ಮಾಡಿರೋದ್ರಿಂದ ಅವ್ರು ಯಾರನ್ನು ಕೂಡ ಅಷ್ಟಾಗಿ ಭೇಟಿ ಮಾಡ್ತಾ ಇಲ್ಲ. ಸೊ ಆ ಒಂದು ವಿಚಾರ ಅಭಿಮಾನಿಗಳಿಗೂ ಕೂಡ ಗೊತ್ತಿರೋ ಕಾರಣ ಅಭಿಮಾನಿಗಳು ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಶಿವಣ್ಣನಿಗೆ ಸಪೋರ್ಟಿವ್ ಆಗಿ, ಶಿವಣ್ಣನ ಆರೋಗ್ಯದ ವಿಚಾರವಾಗಿ ಅವರು ಕೂಡ ಸಾಥ್ ಕೊಟ್ಟು ಒಂದು ಆದಷ್ಟು ಬೇಗ ಆರೋಗ್ಯವಾಗಿ ನೀವು ಬೆಂಗಳೂರಿಗೆ ವಾಪಸ್ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರದ ಮೊರೆ ಹೋಗಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೃಹಲಕ್ಷ್ಮಿ ಹಣದಲ್ಲಿ ಬದುಕು ಕಟ್ಟಿಕೊಂಡಂತ ಲಕ್ಷ್ಮಿಯರು ಸಿಎಂ ಭೇಟಿ ಮಾಡಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಗೃಹಲಕ್ಷ್ಮಿಯರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಭೇಟಿಯಾಗಿರುವಂಥದ್ದು ಸಿಎಂ. ಬೋರ್ವೆಲ್ ಕೊರೆಸಿದ್ದಂಥ ಮಹಿಳೆ, ಫ್ಯಾನ್ಸಿ ಸ್ಟೋರ್ ಅನ್ನ ಇಟ್ಕೊಂಡಂಥವರು, ಲೈಬ್ರರಿಯನ್ನ ನಿರ್ಮಿಸಿದ್ದಂಥವರು ಗೃಹಲಕ್ಷ್ಮಿ ಹಣದಲ್ಲಿ. ಈ ರೀತಿಯಾಗಿ ಅನೇಕ ಮಹಿಳೆಯರು, ಅವರೆಲ್ಲರನ್ನೂ ಕೂಡ ಕರೆಸಿ ಸಿಎಂ ಭೇಟಿ ಮಾಡಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸಹಜವಾಗಿ ಇದು ಮಹಿಳೆಯರಿಗಂತೂ ಒಂದು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಸ್ಪೆಷಲಿ ಸಾಕಷ್ಟು ಜನ ಮಹಿಳೆಯರು ಆ ಹಣವನ್ನು ಕೂಡಿಟ್ಟು ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು, ಲೈಬ್ರರಿಯನ್ನು ತೆಗೆದಿರುವಂಥದ್ದಾಗಿರ್ಬೋದು, ಬೋರ್ ಕೊರೆಸಿರುವಂಥದ್ದಾಗಿರ್ಬೋದು, ಅಥವಾ ಆಭರಣವನ್ನು ಖರೀದಿಸಿದಂಥವ್ರು, ವಾಷಿಂಗ್ ಮಿಷಿನ್, ಈ ರೀತಿಯಾಗಿ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಕೊಂಡ್ಕೊಂಡಂಥವ್ರು ಇದ್ದಾರೆ. ಸೊ ಅಂತಹ ಕೆಲವರನ್ನ ಕರೆಸ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಆ ಮಹಿಳೆಯರೆಲ್ಲ ಬಂದಿದ್ರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಇದು ಮಹತ್ವದ ಯೋಜನೆ, ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಆಗಿರುವಂಥ ಕಾರಣಕ್ಕೋಸ್ಕರ, ಹಾಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಈ ಎರಡೂ ಎಲೆಕ್ಷನ್ ಅಲ್ಲೂ ಕೂಡ ಬೂಸ್ಟ್ ಅನ್ನ ಕೊಟ್ಟಂತಹ ಒಂದು ಯೋಜನೆ ಆಗಿರುವಂಥ ಕಾರಣಕ್ಕೋಸ್ಕರ ಇದರ ಪ್ರಮುಖ ಫಲಾನುಭವಿಗಳು ಯಾರಿದ್ದಾರೆ, ಇದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡಂಥವ್ರು ಯಾರಿದ್ದಾರೆ, ಅವರನ್ನ ಕರೆಸಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಲಾಯಿತು. ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಅವರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ. ಸುಮಾರು ಜನ ಹೆಣ್ಣುಮಕ್ಕಳುಗಳು ಅದರಿಂದ ನಮಗೆ ಲಾಭ ಆಗಿದೆ. ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ. ಹಾಗಾಗಿ ನಾವು
ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕೆಂದರೆ BJPಯವರು ಒಂದು ಆರೋಪ ಮಾಡ್ತಾ ಇದ್ರು, ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಅತ್ತೆ ಸೊಸೆಗೆ ಜಗಳ ತಂದಾಕ್ತಾರೆ ಅಂತಕ್ಕಂಥ. ಮತ್ತು ಈಗ ಬಹಳ ಜನ ಅತ್ತೆ ಸೊಸೆಯರೇ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಹೇಳ್ತಾರೆ, ಅನ್ಯೋನ್ಯವಾಗಿದ್ದೀವಿ ನಾವು, ಇದರಿಂದ ನಮಗೆ ಲಾಭ ಆಗಿದೆ, ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರ್ಕೊಂಡು ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ. ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು. ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಮುಂದೆನೂ ಕೂಡ ಇದು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ. ಸರಿ, ನಾವು ಗೃಹಲಕ್ಷ್ಮಿ ರೊಕ್ಕ ಇಟ್ಟು ಬೋರ್ ಹಾಕ್ಸಿವಿ, ಅತಿ ಸೊಸಿ 44,000 ಏನ್ರಿ, ನಮ್ಗೆ ನೀರು ಬಿದ್ದೈತಿ. ಅವ್ರಿಗೆ ಸ್ವಲ್ಪ ನಾವು ಭೇಟಿಯಾಗಿ ಕೇಳ್ಕೊಬೇಕಂದ್ವಿ. ಅವರಿಂದ ನಾ ಇಲ್ಲೇ ಗೃಹಲಕ್ಷ್ಮಿ ಹಣದಿಂದ ನಾನು ಲೈಬ್ರರಿ ತೆಗೆದುಕೊಟ್ಟೇನ್ರಿ. ನಮಸ್ಕಾರ ಸಿದ್ದರಾಮಯ್ಯ ಲಕ್ಷ್ಮಿ ಬಳಕ ಭೇಟಿ ಆದ್ರಿ. ನಮಗೂ ಅವ್ರ ಮಾತು ನಮಗೆ ಗೊತ್ತಾಗದಲ್ರಿ, ಅದ ಗದ್ದಲಾಗಿದ್ರಿ ಅವ್ರು. ನಾವ್ ಹೇಳಿದಾಗ ಅವರೆಲ್ಲ ಖುಷಿ ಒಳ್ಳೆ ಚಲೋ ಆತು, ಒಳ್ಳೇದ್ ಮಾಡಿದ್ರಿ, ಎಲ್ಲ ಮಕ್ಕಳಿಗೆ ಒಳ್ಳೆ ಮಾಡಿದ್ರಿ ಅಂತ ಹೇಳಿ. ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯಿಂದ ಒಟ್ಟಾರೆ ಕರ್ನಾಟಕದಲ್ಲಿ ಲಿಂಗತ್ವ ಟ್ರಾನ್ಸ್ಜೆಂಡರ್ಗೆ ಡಿಸೆಂಬರ್ 11ಕ್ಕೆ ಮಧ್ಯಾಹ್ನ 4 ಗಂಟೆಗೆ ದುಡ್ಡು ಅವರ ವರ್ಗಾವಣೆ ಆಗುತ್ತೆ ಅವ್ರ ಖಾತೆಗೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿಗೆ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಂಸತ್ ಅಧಿವೇಶನದಲ್ಲಿ ನಿನ್ನೆ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವರು ಸಂವಿಧಾನದ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನ ನೆಹರು ಕಾಲದಲ್ಲಿ ಹೇಗೆಲ್ಲ ನಡೆಸಿಕೊಂಡ್ರು ಅಂತನೂ ಕೂಡ ಭಾಷಣವನ್ನ ಮಾಡಿದ್ರು. ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದು ಅಂಬೇಡ್ಕರ್ಗೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ನವರು ಅಮಿತ್ ಶಾ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ಆದರೆ ಅಮಿತ್ ಶಾ ಹೇಳಿಕೆಯನ್ನ ಕಾಂಗ್ರೆಸ್ನವರು ಎಡಿಟ್ ಮಾಡಿ ಹಾಕಿದ್ದು. ಪೂರ್ತಿ ಭಾಷಣ ಇಲ್ಲಿದೆ ನೋಡಿ ಅಂತ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಮುಂದುವರೆದ ಭಾಷಣವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। और वो मंशा जो उनके दिमाग में है कि उनकी जो मनुस्मृति की आइडियोलॉजी है वो और आरएसएस की आइडियोलॉजी जो है वो दर्शाता है कि वो खुद वो बाबा साहब अम्बेडकर के संविधान को रेस्पेक्ट नहीं देना चाहते हैं। उसीलिए हम वो कंडेम करते हैं और आई डिमांड हिज रेसिग्नेशन। वी ऑल द पार्टीज डिमांड हिज रेसिग्नेशन एंड ही शुड अपोलोजाइज टू द कंट्री। अपने जगह से इस्तीफा देना चाहिए और ऐसे अपमान कोई पार्टी कोई देश का आदमी स्वीकार नहीं कर। तो 7 में अंबेडकर जी के प्रति आपका भाव क्या है ये मैं बताता हूं। मान्यवर, अंबेडकर जी को देश की पहली कैबिनेट से इस्तीफा क्यों दे दिया? अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं। सरकार की विदेश नीति से मैं असहमत हूं और आर्टिकल 370 से मैं असहमत हूं। इसलिए वो छोड़ना चाहते थे। उनको आश्वासन दिया गया, आश्वासन पूरा नहीं हुआ। उन्होंने इग्नोरेंस के चलते इस्तीफा दे दिया। और एक श्री BC रॉय ने पत्र लिखा कि अंबेडकर और राजा जी जैसे 2 महानुभाव मंत्रिमंडल छोड़ेंगे तो क्या होगा। तो नेहरू जी ने उनको जवाब में लिखा है, राजा जी के जाने से तो थोड़ा बहुत नुकसान होगा, अंबेडकर के जाने से मंत्रिमंडल कमजोर नहीं होता है। मान्यवर, ये विचार जो खड़गे जी कह रहे हैं ना, क्या आपत्ति है? जिसका विरोध करते हो उसका वोट के लिए नाम देना कितना उचित है? क्योंकि अब अंबेडकर जी को मानने वाले